ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀ ಕಾಂತರಾ ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಕಾಳು ಮೆಣಸಿನ ಬಗ್ಗೆ ಹೇಳ್ತಾ ಇದ್ರು. ಇದರಲ್ಲಿ ಏನೇನು ಚಾಲೆಂಜಸ್ಗಳಿರ್ತವೆ, ಮೊದಲನೇ ಬಾರಿ ಕಾಳು ಮೆಣಸು ಮಾಡಬೇಕಂತ ಅಂದಾಗ ಏನೆಲ್ಲ ತೊಂದರೆಗಳಾಗ್ತವೆ, ಅದರ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾಯಿದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಈ ಕಾಳು ಮೆಣಸಿಗೆ ನೀರಿನ ನಿರ್ವಹಣೆ ಹೇಗೆ, ಇವರು ಇಲ್ಲಿ ಯಾವ್ಯಾವ ತಳಿಗಳನ್ನು ಹಾಕಿದ್ದಾರೆ, ಯಾವ ತಳಿ ಇವರಿಗೆ ಉತ್ತಮವಾಗಿ ಫಲಿತಾಂಶವನ್ನು ಕೊಡ್ತಾ ಇದೆ, ಒಟ್ಟಾರೆಯಾಗಿ ಇದರ ಆರ್ಥಿಕತೆ ಹೇಗೆ ಅನ್ನೋದ್ರ ಕುರಿತು ಅವರನ್ನು ಕೇಳಿ ತಿಳಿದುಕೊಂಡು ಬರೋಣ. ಅದೇ ರೀತಿ ಈ ಕಂತಿನ ಎರಡನೇ ಭಾಗವಾಗಿ ನಮ್ಮ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಮತ್ತು ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಕೇಗೌಡ ಸರನ್ನು ಸಹ ಮಾತಾಡಿಸಿ ಇಲ್ಲಿ ಈ ರೈತರು ಏನೆಲ್ಲ ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್, ಈ ರೀತಿಯ ಒಂದು ಇಳುವರಿ ಬರಬೇಕಾದ್ರೆ ಏನೆಲ್ಲ ಉತ್ತಮವಾದ ಬೇಸಾಯ ಪದ್ಧತಿಗಳನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರಿ ಸರ್, ಈಗ ನಾಟಿ ಮಾಡಿದ್ರೆ ಇದಕ್ಕೆ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡು? ನೀರಿನ ವ್ಯವಸ್ಥೆ ಬೋರ್ವೆಲ್ಗಳಿದೆ. ಎಷ್ಟು ಈಗ ಈಗ ಇದೊಂದು ಫ್ಲಾಟ್ 14 ಎಕರೆ ಇದೆ, 3 ಬೋರ್ವೆಲ್ ಇದೆ, ಒಂದು ಜನರೇಟರ್ನ ಅಳವಡಿಸ್ಕೊಂಡಿದೆ. ಯಾಕಂದರೆ ಕರೆಂಟ್ ಎಲ್ಲ ಸಮಯದಲ್ಲಿ ಇರೋದಿಲ್ಲ. ನಾವು ರೋಬಸ್ಟ ಕುಯ್ದ ತಕ್ಷಣ ನಾವು ಇರಿಗೇಷನ್ ಮಾಡ್ತೀವಿ, 5 hours ಇರಿಗೇಷನ್ ಮಾಡ್ತೀವಿ. ಓಕೆ, ರೋಬಸ್ಟ ಕಾಫಿ ನಮಗೆ ಕ್ರಾಪ್ ಇರೋದ್ರಿಂದ ಮಾರ್ಚ್ ಫಸ್ಟ್ ವೀಕಲ್ಲೇ ನಾವು ಇರಿಗೇಷನ್ ಮಾಡ್ತೀವಿ. ಮಾರ್ಚ್ ಜೆಟ್ಟಲ್ಲಿ ನಾವು ಮಾಡ್ತೀವಿ. ಅದಕ್ಕಿಂತ ಮೊದಲೇ ಸ್ಟ್ರೆಸ್ ಏನಾದರೂ ಕೊಟ್ಟಿದ್ದೀರಾ ಸರ್ ಇದಕ್ಕೆ? ಸ್ಟ್ರೆಸ್ ಅಂದರೆ ಆ ಕಾಲಕ್ಕೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಈ ವರ್ಷ ಮಳೆ ನೀರಿನ ಅವಶ್ಯಕತೆನೇ ಇಲ್ಲ, ಕಂಟಿನ್ಯೂಸ್ ಆಗಿ ಮಳೆನೇ ಆಗ್ತಾ ಇರೋದ್ರಿಂದ ನೀರಿನ ಅವಶ್ಯಕತೆ. ಬೇರೆ ಟೈಮಲ್ಲಾದರೆ ನಾವು ನವಂಬರ್ ಡಿಸೆಂಬರ್ಗೆ ನಾವು ಹೋಲ್ಸ್ ಪೈಪಲ್ಲಿ ಬಡ್ಡೆಗೆ ನೀರು ಬಿಡ್ತೀವಿ. ಮೆಣಸಿಗೆ ಮಾತ್ರ, ಕಾಫಿಗೆಲ್ಲ. ಕಾಳು ಮೆಣಸಿಗೆ ಬಡ್ಡೆಗೆ ಬಿಡ್ತೀವಿ. ಅಂದರೆ ಈಗ ನಿಮ್ಮದು ಕಾಫಿ ಬೇರೆ ಟೈಮಲ್ಲಿ ಹಾರ್ವೆಸ್ಟ್ ಆಗುತ್ತೆ ಮತ್ತು ಕಾಳು ಮೆಣಸು ಬೇರೆ ಟೈಮ್? ಹೌದು, 2 ತಿಂಗಳು ವ್ಯತ್ಯಾಸ ಇರುತ್ತೆ. ಅದರಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀರಿಂದು ನಿರ್ವಹಣೆ? ಇಲ್ಲ, ಅದು ಸ್ವಲ್ಪ ಭಾಗ ಕಾಫಿಗೆ ಡ್ಯಾಮೇಜ್ ಆಗುತ್ತೆ. ನಾವು ಮೆಣಸಿಗೆ ಕೊಟ್ಟಾಗ ಸ್ವಲ್ಪ ಭಾಗ ಕಾಫಿ ಆಗುತ್ತೆ. ಆದರೆ ಪರ್ಸೆಂಟೇಜು ಲೆಕ್ಕ ಅಂದಾಗ ನಮಗೆ ಬೀಳು ಕಾಳು ಮೆಣಸಿಗೆ ಅನುಕೂಲ ಇರೋದ್ರಿಂದ ನಮಗೆ ಒಂದು 5% ಕಾಫಿ ಲಾಸ್ ಆಗ ಇದು ಇರುತ್ತೆ. ಅಂದರೆ ನೀವು ಈ ಹಾರ್ವೆಸ್ಟ್ ಯಾವಾಗ ಮಾಡ್ತೀರಿ ಸರ್ ಈ ಕಾಳು ಮೆಣಸು? ಮಾರ್ಚ್ 15 ಮೇಲೆ ಮಾಡ್ತೀವಿ. ಅದು ಮಾಡಿದರೆ ಸೂಕ್ತ. ತುಂಬ ಲೇಟ್ ಆದರೆ ಗಿಡಕ್ಕೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮತ್ತು ತುಂಬ ಹಣ್ಣು ಬಂದರೂ ಆ ಗಿಡದ ಇದು ಹಾಳಾಗ್ಬಿಡುತ್ತೆ. ಹಾಗಾಗಿ ಮಾರ್ಚ್ 15 ಅಂತ ಹಾರ್ವೆಸ್ಟ್ ಮಾಡ್ತೀವಿ. ಹಾರ್ವೆಸ್ಟ್ ಮಾಡಿದ್ಮೇಲೆ ಗ್ಯಾಪ್ ಕೊಟ್ಟು ಮತ್ತೆ ಇರಿಗೇಷನ್? ಇಲ್ಲ, ನಮ್ಗೆ ಅಂಥ ಸಮಸ್ಯೆಗಳು ಬರೋದಿಲ್ಲ. ಕೆಲವರು ಆ ಥರ ಹೇಳ್ತಾರೆ. ಬಟ್ ನಮ್ಮದು ಸ್ವಲ್ಪ ಓಪನ್, ನಾವು ಶೇಡು ಪ್ರತಿ ವರ್ಷ ಓಪನ್ ಮಾಡಿರೋದ್ರಿಂದ ನಮ್ಗೆ ಆಲ್ರೆಡಿ ಗಿಡಗಳು ಸ್ಟ್ರೆಸ್ ಆಗಿರುತ್ತೆ ಅಂತ ನನ್ನ ಅನುಭವ. ಓಕೆ ಸರ್. ಅಂದರೆ ಈಗ ನಿಮ್ಮ ನೀರು ಕೊಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾರ್ವೆಸ್ಟ್ ಮಾಡಿ ಬಿಟ್ಬಿಡ್ತೀರಾ? ಹೌದೌದು, ಹಾರ್ವೆಸ್ಟ್ ಮಾಡಿ ಅಂದ ತಕ್ಷಣ ನೀರು ಸ್ಟಾರ್ಟ್ ಮಾಡ್ತೀವಿ. ನಾವು 15 ದಿವಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹಾರ್ವೆಸ್ಟ್ ಮಾಡಿ 15 ಡೇಸ್ಗೆ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಸ್ಪ್ರಿಂಕ್ಲರ್ ಮಾಡ್ತೀವಿ. 5 ಗಂಟೆ ಪ್ರತಿಯೊಂದು ಕಾಫಿಗೆ ಮತ್ತು ಮೆಣಸಿಗೆ ಸೇಮ್ ಇದು ಮಾಡ್ತೀವಿ. ಮತ್ತೆ 2 ತಿಂಗಳು 2 ಸಲ ಆದಮೇಲೆ ಮತ್ತೆ ನಾವು ಹೋಲ್ಸ್ ಇರಿಗೇಷನಲ್ಲಿ ನೀರು ಬಿಡ್ತೀವಿ ಮೆಣಸಿಗೆ. ಯಾವಾಗ? ನವೆಂಬರ್ ಆ ಟೈಮಲ್ಲಿ? ಅಲ್ಲ, ಇದು ಮಾರ್ಚ್ ಏಪ್ರಿಲಲ್ಲಿ. ಇದು ಕಂಟಿನ್ಯೂಸ್ ಆಗಿ ಅಪ್ ಟು ಮೇ. ಮಳೆಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಗ ನಿಲ್ಲಿಸ್ತೀವಿ. ಅಲ್ಲಿವರೆಗೂ ಪ್ರತಿ 15 ದಿವಸಕ್ಕೊಮ್ಮೆ ನೀರು ಬಿಡ್ತಾ ಇರ್ತೀವಿ. ಓಕೆ ಸರ್. ಸರ್, ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ? ಗೊಬ್ಬರ ಅದೇ ಕಾಲಕ್ಕೆ ಅನುಗುಣವಾಗಿ ಮಾಡ್ತೀವಿ. ಯಾವ್ದು ಹಾಕ್ತೀವಿ ಸರ್? ನಾವು ಈಗ NPK ಮೇನ್ NPKನ ಯೂಸ್ ಮಾಡ್ತೀವಿ. ಮತ್ತು NPK ಅಂದರೆ ನಾವು ಪ್ರಮಾಣ, ನಾವು ನಮ್ಮ ಅಂಕೇಗೌಡ ಸರ್ ಸಲಹೆಯಿಂದ ಅವ್ರು ಯಾವ ಥರ ಹೇಳ್ತಾರೆ. ಈಗ ಒಂದು ವರ್ಷ ಕ್ರಾಪ್ ಇರುತ್ತೆ, ಒಂದು ವರ್ಷ ಕ್ರಾಪ್ ಕಡಿಮೆ ಇರುತ್ತೆ. ಅವರನ್ನು ನಾವು ಭೇಟಿ ಮಾಡಿ, ಆ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಸರಿ ಈ ರೀತಿ ಇದೆ ಅಂತ ಹೇಳಿದಾಗ ಅವರು ಪ್ರಮಾಣವನ್ನು ನಮ್ಗೆ ಹೇಳ್ಕೊಡ್ತಾರೆ. ಅದರದ್ದು ಪರ್ಸೆಂಟೇಜ್ ಪ್ರಮಾಣದಲ್ಲಿ ನಾವು ಮಾಡಿಕೊಡ್ತೀವಿ. ಮತ್ತು ಮಧ್ಯದಲ್ಲಿ ಕಾಂಪೋಸ್ಟ್ ಲೆಕ್ಕದಲ್ಲಿ ಹಾಕ್ತೀರಾ ಇಲ್ಲಿ? ಹೌದು, KG ಲೆಕ್ಕ, ಗ್ರಾಮ್ ಲೆಕ್ಕ. 1 ಗ್ರಾಮ್ 400ರಿಂದ 600 ಗ್ರಾಮ್ವರೆಗೂ ಹಾಕ್ತೀವಿ ಒಂದು ಗಿಡ. ಅಂದರೆ ಬೈಫರ್ಗೇಷನ್ ಮಾಡಿರ್ತೀವಿ ಅದು. ಮತ್ತು ವಯಸ್ಸಿಗೆ ಅನುಗುಣವಾಗಿ, ಆ ಬೀಳಿಗೆ ಅದಕ್ಕೆ ಅನುಗುಣವಾಗಿ ಗೊಬ್ಬರ ಹಾಕ್ತೀವಿ. ಸ್ಪ್ಲಿಟ್ ಡೋಸ್ ಹಾಕ್ತೀರಾ? ಸ್ಪ್ಲಿಟ್ಟೆ 5-6 ಟೈಮು ನಾವು ವರ್ಷಕ್ಕೆ ಹಾಕ್ತೀವಿ. ಒಂದೇ ಸಲ ಹಾಕೋದಿಲ್ಲ. ಮತ್ತು ಅದರ ಅಂತರನೂ ಕೂಡ 2 ಅಡಿ ಇರಬೇಕಾಗುತ್ತೆ, ಬಡ್ಡೆಯಿಂದ 2 ಅಡಿ. ಅದಕ್ಕಾಗಿ ಹೊಸ ಬೆಳೆಗಾರರಿಗೆ ಏನಾಗುತ್ತೆ ಅಂದರೆ ಗೊಬ್ಬರ ಹಾಕೋದೇ ಎಲ್ಲಿ ಅಂತ ಗೊತ್ತಿರೋದಿಲ್ಲ. ಆ್ಯಕ್ಚುಲಿ ಬಡ್ಡೆಯಿಂದ 2 ಅಡಿ ಅಂತರದಲ್ಲಿ ಗೊಬ್ಬರವನ್ನು ನಾವು ಹಾಕಬೇಕಾಗುತ್ತೆ. 2 ಅಡಿ ಅಂತರದಲ್ಲಿ. ಹೌದು. NPK ಒಂದು ನೀವು ಕೊಡ್ತಾ ಇರ್ತೀರಿ. ಒಂದು ಸ್ಪ್ಲಿಟ್ ಮಾಡಿದಾಗ ಒಂದು ಸಲಕ್ಕೆ ಎಷ್ಟು? ಅದು ಪೊಟ್ಯಾಷಿಯನ್ನ ಈಗ ನಮಗೆ ಸ್ಟಾರ್ಟಿಂಗಲ್ಲಿ ಪೊಟ್ಯಾಷ್ ಅಷ್ಟು ಅವಶ್ಯಕತೆ ಇರುವುದಿಲ್ಲ. ಬರ್ತಾ 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 ಪೊಟ್ಯಾಷ್ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಪೊಟ್ಯಾಷಿಯನ್ನ ರೈಸ್ ಮಾಡ್ತೀವಿ.
ರೈಸ್ ರೈಸ್ ಮಾಡ್ತೇವೆ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಹಾಕಿರ್ತೀರಾ ಸರ್ NPK? ನಾವು 300 ಗ್ರಾಮ್ ಹಾಕಿ 300 ಗ್ರಾಮ್ ಪ್ರತಿ ಬೀಳಿಗೆ 300 ಗ್ರಾಮ್ ಹಾಕಿ. ಓಕೆ. ಆ ಟೈಮಲ್ಲಿ ಸ್ವಲ್ಪ ಕಾಂಬಿನೇಷನ್ ಯೂರಿಯಾ ಕಡಿಮೆ ಮಾಡಿ ಸ್ವಲ್ಪ ಪೊಟ್ಯಾಷ್ ಜಾಸ್ತಿ ಮಾಡಿ ಹೇಗೆ ಸ್ಪ್ಲಿಟ್ ಡೇಸ್ ಜಾಸ್ತಿ ಫಾಸ್ಫರಸ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ. ಸೊ ಯೂರಿಯಾ ಮತ್ತೆ ಎಲ್ಲ ಇದನ್ನ ಪೊಟ್ಯಾಷಿಯನ್ನ ಜಾಸ್ತಿ ಮಾಡ್ತೀವಿ. ಓಕೆ. ಈ ಬಾಳೆದಲ್ಲಿ ಬಂದಂಗೆ ಸರ್ ಇದನ್ನ. ಹೌದು. ಅಂದ್ರೆ ಸುಮ್ಮನೆ ಬ್ಲೈಂಡ್ ಆಗಿ ಮಾಡೋಕ್ಕಾಗೋದಿಲ್ಲ. ವಿಜ್ಞಾನಿಗಳ ಸಲಹೆ ಪಡೆದೇ ನಾವು ಗೊಬ್ಬರ ಹಾಕಿದ್ರೆ ರೆಕಮೆಂಡೇಶನ್ ಎಷ್ಟಿದೆ ಅಷ್ಟು ಆ ರೀತಿ ಮಾಡ್ತಾ ಇದ್ವಿ. ಹೌದು. ಮತ್ತೆ ಬೀಳಿಗೆ ಅನುಗುಣವಾಗಿ ಈಗ ಯಾರೋ ಒಬ್ರು ಜಾಸ್ತಿ ಹಾಕಿರು, ಯಾರೋ ಒಬ್ರು ಕಡಿಮೆ ಹಾಕಿರು ಅಂತಲ್ಲ, ನಮ್ದು ಕ್ರಾಪ್ ಎಷ್ಟು ಬಂದಿರುತ್ತೆ. ಈಗ ತುಂಬಾ ಕ್ರಾಪ್ ಬಂದಾಗ ನಾವು ಕಡಿಮೆ ಗೊಬ್ಬರ ಹಾಕಿದ್ರೆ ಅದು ಬೆಳವಣಿಗೆ ಸಾಕಾಗೋದಿಲ್ಲ. ಮುಂದಿನ ವರ್ಷದ ಕ್ರಾಪಿಗೂ ಎಫೆಕ್ಟ್ ಆಗುತ್ತೆ. ನಿಮ್ದು ಈಗ ಎಷ್ಟು ಹೈಟ್ ಹೋಗಿದೆ ಸರ್ ಒಂದೊಂದು? ಇದು 60 ಅಡಿ ಹೈಟ್ವರೆಗೂ ಹೋಗಿದೆ. 60 ಅಡಿ ಅಂದ್ರೆ ಎವರೇಜ್ ಆಗಿ ಒಂದು 40 ರಿಂದ 45 ಅಡಿ ಅಂತ ತಗೊಂಡ್ರು. ಅದಕ್ಕೆ ನೀವು ಹೇಳಿದ ಡೋಸೇಜ್. ಹೌದು, ಡೋಸೇಜ್. ಹೌದು. ಅದು ಮುಖ್ಯ. ಈಗ ಏನಾಗುತ್ತೆ ಅಂದ್ರೆ ಕೆಲವ್ರದ್ದು ಚಿಕ್ಕ ಗಿಡ ಇರುತ್ತೆ, 4 ವರ್ಷ 5 ವರ್ಷದ ಗಿಡ ಇರುತ್ತೆ, ಇದನ್ನೇ ಅಡಾಪ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಈಗ ಇವೆಲ್ಲ ನಮ್ದು 25 ವರ್ಷದ ಬೀಳು. 25 ವರ್ಷದ ಬೀಳಿಗೂ 4 ವರ್ಷದ ಬೀಳಿಗೂ ವ್ಯತ್ಯಾಸ ಇರುತ್ತೆ. ನಾವು ಅದಕ್ಕೋಗಿ ಓದೋಕ್ಕಿಂತ ಸ್ಥಳ ಪರಿಶೀಲನೆ ಮಾಡಿ ನಾವು ಯಾವುದೋ ತೋಟಗಳಿಗೆ ಭೇಟಿ ಕೊಟ್ಟು ವಿಜ್ಞಾನಿಗಳ ಸಲಹೆ ಮುಖಾಂತರ ಮಾಡಬೇಕು ಹೊರತು ಸುಮ್ಮನೆ ಬುಕ್ಸ್ ಓದಿ ಮಾಡೋದು ಅಷ್ಟು ನನಗೇನೋ ಸರಿ ಕಾಣೋದಿಲ್ಲ. ಎಸ್ಪೆಷಲಿ ಇಂಥ ಬೆಳೆಗಳಲ್ಲಿ ಭಾಳ ಚೂರು. ಹೌದೌದು. ಅದು ಎಸ್ಪೆಷಲಿ ಕಾಫಿದು ತೊಂದರೆ ಇಲ್ಲ, ಬಟ್ ಮೆಣಸಿಂದು ಈಗ ನಮ್ಮ ಡಿಸ್ಟಿಕಲ್ಲಿ ಬಿಡಿ, ನಮ್ದು ಈ 3 ಕೊಡಗು, ಚಿಕ್ಕಮಗಳೂರು, ಹಾಸನ ಬಿಡಿ, ನೀವು ಹೊರಗಡೆ ಈಗ ಪ್ರಯೋಗ ಮಾಡ್ತಾ ಇದ್ದಾರೆ. ಹೊರಗಡೆ ಪ್ರಯೋಗ ಬಂದವರು ತುಂಬ ಇಂಟ್ರೆಸ್ಟಾಗಿ ಮಾಡ್ತಾ ಇದ್ದಾರೆ. ಕೆಲವರು ಬ್ಲೈಂಡಾಗಿ ಮಾಡಿದಾಗ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ಈಗ ಇಲ್ಲಿ ಎಷ್ಟಕ್ಕೆ ಗೊಬ್ಬರ ಹಾಕ್ತೀವಿ ಅದನ್ನು ಅಲ್ಲಿ ಅಡಾಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಆ ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ಬಳ್ಳಿಯ ಇದನ್ನು ನೋಡಿ ನಾವು ಗೊಬ್ಬರ ಹಾಕ್ಬೇಕಾಗುತ್ತೆ. ಅದ್ರದ್ದು ಡೆನ್ಸಿಟಿ ಇದು ಇದನ್ನು ನೋಡಿ ಯಾವ ರೀತಿ ಬೆಳ್ತಾ ಇದೆ ಅಂತ ಹಾಕ್ಬೇಕಾಗುತ್ತೆ. ಓಕೆ ಸರ್. ಈಗ ನಾಟಿ ಮಾಡಿದ್ಮೇಲೆ ಇದರಲ್ಲಿ ಕುಡಿ ಚೀಟುವಿಕೆ ಅಂತ ಎಲ್ಲ ಮಾಡ್ತಾರೆ. ಆದರೆ ಅಷ್ಟಾಗಿ ನಮ್ಮ ಮೆಣಸಿಗೆ ಅದರ ಅವಶ್ಯಕತೆ ಬರೋದಿಲ್ಲ ನನ್ನ ಪ್ರಕಾರ. 2 ವರ್ಷದವರೆಗೂ ಬರೋದಿಲ್ಲ. ಅಷ್ಟು ಬೆಳವಣಿಗೆ, ತುಂಬ ದೊಡ್ಡ ಬೆಳವಣಿಗೆ ಬರೋದಿಲ್ಲ. ಇದು ಸ್ಟಾರ್ಟಿಂಗಲ್ಲೆಲ್ಲ ತುಂಬ ದೊಡ್ಡ ಬೆಳವಣಿಗೆ ಆಗೋದಿಲ್ಲ, ಅಂಥ ಸಮಸ್ಯೆ ಬರೋದಿಲ್ಲ. ಬಟ್ 6 ತಿಂಗಳಿಗೆ 7 ತಿಂಗಳಿಗೆ ಅದಕ್ಕೆ ಟೈಟಾಗಿ ಕಟ್ಟಬೇಕಾಗುತ್ತೆ. ಇದರಲ್ಲಿ ಕಟ್ಟಬೇಕಾಗುತ್ತೆ. ಅಂದ್ರೆ ಏನ್ ನಮ್ಮ ಇದರಲ್ಲಿ ಆಫ್ ಅಂತ ಹೇಳ್ತಾರೆ, ಆ ರೀತಿ ಏನಾದ್ರು ಕಟ್ತೀರಾ ಅದಕ್ಕೆ? ಅಲ್ಲ, ಇದು ನಮ್ಮಲ್ಲಿ ಚೀಲಗಳ ಇದನ್ನು ಕಟ್ತೀವಿ. ಮತ್ತೆ ಇದ್ರದ್ದು ಅದಕ್ಕಾಗಿ ಸಪ್ರೇಟಾಗಿ ಬರುತ್ತೆ, ಒಂದು ಪೆಪ್ಪರ್ ಕಟ್ ಮಾಡೋದು ಅಂತಲೇ ಒಂದು ಬರುತ್ತೆ ಶಾಪ್ಗಳಲ್ಲಿ, ಅದರಲ್ಲಿ ಕಟ್ತೀವಿ. ಅದು ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಹಪ್ಕೊಳ್ಳುತ್ತೆ, ಕೆಳಗಡೆ ಎಲ್ಲ ಬೀಳೋಕ್ಕೆ ಅವಕಾಶ ಇರೋದಿಲ್ಲ. ಅದು 6 ತಿಂಗಳಿಗೆ ಮಾಡ್ಬೋದು. ನಾಟಿ ಮಾಡಿ 6 ತಿಂಗಳಿಗೆ ಮಾಡ್ಬೋದು. ಓಕೆ ಸರ್. ಅದು ಇಲ್ಲಾಂದರೆ ಇಲ್ಲೆಲ್ಲ ಅದಾಗದೆ ಕೌಲು ಹೊಡ್ಕೊಂಡು. ಹೌದೌದು, ಅದಾಗಿ ನಮ್ಮ ಇಲ್ಲಿ ಆ್ಯಕ್ಚುಲಿ ನ್ಯಾಚುರಲಾಗಿ ತುಂಬ ಬಂದರೆ ಒಳ್ಳೇದಿರುತ್ತೆ ಅದು. ಓಕೆ ಸರ್. ಸರ್, ಈಗ ಇದರಲ್ಲಿ ಮುಖ್ಯವಾಗಿ ಈಗ ಸಿಲ್ವರ್ ಓಕು ನೆರಳು ನಿರ್ವಹಣೆ ಸರ್. ಈಗ ಇದ್ರದ್ದು ಯಾವಾಗ ನೆರಳು ಅಂದರೆ ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ. ಯಾವಾಗ ವರ್ಷಕ್ಕೆ ಅದೇ ನಾವು ಕಾಫಿ ಕುಯ್ದ ತಕ್ಷಣ ಅದನ್ನು ಜೊತೆಲೇ ಮಾಡ್ತೀವಿ. ಕಾಫಿ ಕುಯ್ಯೋ ಟೈಮಲ್ಲಿ ಅದನ್ನು ಮಾರ್ಚಲ್ಲಿ ಓಪನ್ ಮಾಡ್ತೀವಿ. ಇದಕ್ಕೆ ಎಷ್ಟು ನೀವು ಶೇಡ್ ಪ್ರಮಾಣ ಬೇಕು ಅಂತ ಹೇಳ್ತೀರಿ ಸರ್ ಮೆಣಸಿಗೆ? ಅದು 60% ಬೇಕು ಅಂತ ಹೇಳ್ತೀವಿ. ಬಟ್ ನಮ್ದು ರೋಬಸ್ಟನು ಇರೋದ್ರಿಂದ ನಾವು 2 ಬ್ಯಾಲೆನ್ಸಿಂಗ್ ಮಾಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಅಂದ್ರೆ ನೀವು ಮೇಲ್ಗಡೆ ನನ್ನ ಪ್ರಕಾರ ಈಗ ರೋಬಸ್ಟಕ್ಕೆ ಆಗಲಿ ಮೆಣಸಿಗೆ ಆಗಲಿ ನೆರಳು ತೆಗೆದಷ್ಟು ಒಳ್ಳೇದು. ಬಟ್ ಅಷ್ಟೇ ಎಫೆಕ್ಟಿವ್ನೆಸ್ ಆಗಿ ಕೆಲಸನೂ ಮಾಡಬೇಕಾಗುತ್ತೆ. ನಾವು ನೆರಳು ಯಾವಾಗ ಓಪನ್ ಮಾಡ್ತೀವೋ ನೀರಿನ ಕೊಡೋ ಪ್ರಮಾಣನೂ ಜಾಸ್ತಿ ಕೊಡಬೇಕು, ಗೊಬ್ಬರ ಕೊಡೋ ಪ್ರಮಾಣನೂ ಜಾಸ್ತಿ ಕೊಡಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡೋ ಪ್ರಮಾಣನೂ ಜಾಸ್ತಿ ಮಾಡಬೇಕು. ಹಾಗೆ ಕ್ರಾಪ್ ಅಪ್ ಬರುತ್ತೆ. ಬ್ಯಾಲೆನ್ಸ್ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಓಕೆ. ಈಗ ಯೂಶ್ವಲಿ ಈಗ ಬರೀ ನಾವು ಸಿಲ್ವರ್ ಕಾಳುಮೆಣಸು ಒಂದೇ ಮೋನೋಕ್ರಾಪ್ ಏಕ ಬೆಳೆಯಾಗಿ ಹೋದಾಗ ಈಗ ಸಿಲ್ವರ್ ನಾಟಿ ಮಾಡಿದ ಎಷ್ಟು ವರ್ಷಕ್ಕೆ ನಾವು ಕಾಳುಮೆಣಸು ನಾಟಿ ಮಾಡ್ಬೋದು? 3 ವರ್ಷ ಮಿನಿಮಮ್ 3 ವರ್ಷ ಬೇಕು. ಓಕೆ. 3 ವರ್ಷ ಸಿಲ್ವರ್ ಬೆಳೆದ 3 ವರ್ಷಕ್ಕೆ 3 ವರ್ಷ. ಹೌದು ಬೇಕು ಮಿನಿಮಮ್ 3 ವರ್ಷ ಬೇಕೇ ಬೇಕು. ಸರ್, ಈಗ ನೀವು ಹೇಳಿದ್ರಿ ಒಂದು ಚಾಟ್ನಿ ಮಾಡೋದು ಈ ಸಿಲ್ವರ್ ಓಕಿಗೆ. ಕೆಲವೊಂದ್ ಕಡೆ ನಾವು ನೋಡಿದ್ವಿ ಸರ್, ಈಗ ಸ್ವಲ್ಪ ಅಂದ್ರೆ ರೆಂಬೆ ಇರತ್ತಲ್ಲ, ಸ್ವಲ್ಪ ಬಿಟ್ಟು ಕಟ್ ಮಾಡ್ತಾರೆ. ಆ ರೀತಿ ನೀವು ಮಾಡ್ತೀರಾ? ಇಲ್ಲ, ಪೂರ್ತಿ ಸೌರ್ ಬಿಡ್ತೀರಾ ಅಂತ? ಇಲ್ಲ, ಪೂರ್ತಿ ಓಪನ್ ಮಾಡ್ತೀವಿ. ಅಲ್ಲ, ಓಪನ್ ತೆಗಿತೀವಿ. ಅದು ಮರಗಸಿಗೂ ನುರಿತ ಕಾರ್ಮಿಕರೇ ಬೇಕು. ನಮಗೆ ತಮಿಳ್ನಾಡಿಂದ ಬರ್ತಾರೆ, ಹಾಗಾಗಿ ಅವರಿಂದಲೇ ಮಾಡ್ತೀವಿ. ಅಂದ್ರೆ ಸೈಡಿಂದೆಲ್ಲ ಪೂರ್ತಿ ತೆಗಿತೀವಿ. ಛತ್ರಿ ಮೇಲ್ಗಡೆ ಉಳಿಸ್ಕೊಳ್ತೀವಿ. ಅದು ಬೇಕಾಗುತ್ತೆ. ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ನಮ್ಗೆ ಅದರ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅವಶ್ಯಕತೆ ಇದೆ. ಓಕೆ ಸರ್.
ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ. ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರಿಗ ಈಗ ನಮ್ಮ ಈ ಮಲೆನಾಡು ಭಾಗದಲ್ಲಿ ಮುಖ್ಯವಾಗಿ ಇನ್ನೊಂದು ನೋಡೋದಾದ್ರೆ ಈಗ ರೋಗ ಕೀಟಗಳ ಸಮಸ್ಯೆ ಸರ್. ಯಾಕಂದ್ರೆ ಈಗ ಜಾಸ್ತಿ ನಾವು ಕೇಳಿದ ರೈತರೆಲ್ಲ ಏನಂತಾರಂತಂದ್ರೆ, ಇಲ್ಲ ಸರ್ ವರ್ಷಕ್ಕೆ ಒಂದು ಇಷ್ಟು ಗಿಡ ಹೋಗ್ತವೆ ಮತ್ತೆ ನಾವು ನಾಟಿ ಮಾಡ್ತಾನೆ ಹೋಗ್ತೀವಿ ಅಂತ. ಹಾಗಾಗಿ ಈಗ ಯಾವ ರೀತಿ ರೋಗ ಕೀಟಗಳ ನಿರ್ವಹಣೆ ನೀವು ಮಾಡ್ತೀರಾ ಸರ್? ನಾವು ಮುಂಚೆ ಅದೇ ನಾವು ಹಾರ್ವೆಸ್ಟಿಂಗ್ ಮಾಡಿ ನೀರು ಕೊಡ್ತೀವಲ್ಲ, ಅದಕ್ಕಿಂತ ಮುಂಚೆ ನಾವು ಮೇ ತಿಂಗಳ ಕೊನೆಯಲ್ಲಿ COC ಡ್ರೆಂಚ್ ಮಾಡ್ತೀವಿ. ಕಾಪರ್ ಆಕ್ಸಿಕ್ಲೋರೈಡ್ನ 600 ಗ್ರಾಮು 200 ಲೀಟರ್ ನೀರಿಗೆ COC ಮಾಡಿ ಅದನ್ನು ಡ್ರೆಂಚಿಂಗ್ ಅಂದರೆ ಸುತ್ತ ಡ್ರೆಂಚ್ ಮಾಡ್ತೀವಿ. ಮತ್ತೆ ಅವಶ್ಯಕತೆ ಅನುಗುಣವಾಗಿ ಯಾವುದಾದ್ರೂ ಕೀಟಗಳು, ಈ ಗೆದ್ದಲುಗಳು ಅವು ಎಲ್ಲ ಇದ್ದರೆ ನಾವು ಯಾವ್ದಾದ್ರು ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಮತ್ತು ಬೋಡೋ ಸ್ಪ್ರೇ ಮಾಡ್ತೀವಿ. ಜೂನ್ ಫಸ್ಟ್ ವೀಕಲ್ಲಿ ಮಾಡ್ತೀವಿ. 2 kg 2 kg ಸುಣ್ಣ, 2 kg ಮೈಲ್ ತುತ್ತನ್ನು ಹಾಕೊಂಡು ಬೋಡೋ ಕಂಪಲ್ಸರಿ. 100 ಲೀಟ್ರಿಗೆ ಅಲ್ಲ 200 ಲೀಟ್ರಿಗೆ 2 kg 1%. ಹೌದು 1% ಬೋಡೋ ದ್ರಾವಣ ಸ್ಪ್ರೇ ಮಾಡ್ತೀವಿ. ಹೌದು, ಬಳ್ಳಿಯಿಂದ ಹಿಡಿದು ಇಲ್ಲ. ಹೌದು. ಈಗ ನೋಡಿ, ಇದಕ್ಕೆ ನುರಿತ ಕಾರ್ಮಿಕರು ಬೇಕು. ಈಗ ಅದು ಹೈಟ್ ಹೋಗಿರತ್ತ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಆ ರೀತಿ ತಂತ್ರಜ್ಞಾನದಲ್ಲಿ ಈಗ ಗನ್ಗಳು ಬಂದಿದ್ದಾವೆ. ಮತ್ತು ಅದಕ್ಕೂ ಸಪೋರ್ಟ್ ಆಗು ನಾವು ಲೇಬರ್ಗಳಿದ್ರು ಮಾತ್ರ ಅನುಕೂಲ. ತುದಿವರೆಗೂ ಅದು ಇಂಪಾರ್ಟೆಂಟ್. ತುದಿವರೆಗೂ ಹೊಡೆಯೋದು ತುಂಬಾ ಇಂಪಾರ್ಟೆಂಟ್. ಪೂರ್ತಿ ಆ ಜೂನ್ ಫಸ್ಟ್ ವೀಕಲ್ಲಿ ಅಂತೂ ಪೂರ್ತಿ ತೋರಿಸ್ಬಿಟ್ಟು. ಹೌದು, ನೀರು. ಹೌದು. ಅದಾದ್ಮೇಲೆ ಒಂದು 30 ದಿವಸ ಆದ್ಮೇಲೆ ಮಳೆ ವಾತಾವರಣ ನೋಡ್ಕೊಂಡು ನಾವು ಮೈಕ್ರೋ ನ್ಯೂಟ್ರಿಯೆಂಟು, ಬಯೋ 20
ಅಥವಾ 19 ಹಾಲು ಅಥವಾ ಆ ವಾತಾವರಣಕ್ಕೆ ನಮ್ಮ ವಿಜ್ಞಾನಿಗಳ ಸಲಹೆ ಪಡೆದು ಅದಕ್ಕೆ ತಕ್ಕಾಗಿ ನಾವು ಮಾಡ್ತೀವಿ. ಮತ್ತು ಗೊಬ್ಬರನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮೇಗೆ ಸ್ಟಾರ್ಟ್ ಮಾಡಿರ್ತೀವಿ. ಅಂದರೆ ರೆಗ್ಯುಲರ್ ಆಗಿ ಈಗ ಒಂದಂತೂ ಬೋಡೋ ದ್ರಾವಣ ಮತ್ತೆ ರಿಪೀಟ್ ಮಾಡ್ತಾ ಹೋಗಿ ಇಲ್ಲ ಬೋಡೋ ದ್ರಾವಣ ವರ್ಷಕ್ಕೆ 2 ಸಲ ಮಾಡ್ತೀವಿ. ಈ ವರ್ಷ ತುಂಬಾ ಸಮಸ್ಯೆ ಇದ್ರೆ ನಾವು ಕೆಲವರು 3 ಮಾಡಿದ್ರೆ ನಾವು ಮಾಡಿಲ್ಲ, 2 ಮಾಡಿಲ್ಲ. ಅದ್ ಬಿಟ್ರೆ ಮತ್ತೆ ಅದಕ್ಕಿಂತ ಮುಂಚೆ ನಾವು ಬೋಡೋ ದ್ರಾವಣಕ್ಕಿಂತ ಮುಂಚೆ ಮಾನೋ ಅಮೋನಿಯಂ ಫಾಸ್ಫೇಟ್ MAP ಅವು ನಮಗೆ ದಾರ ಬರೋಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಸಹ ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತೀವಿ MAP ಎಲ್ಲ. ಓಕೆ, MAP ಒಂದು ಕೊಡ್ತೀರಾ? ಅದು ದಾರ ಅದು ತುದಿ ಎಲ್ಲ ಒಡೆದು ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಜೂನ್ ಅಲ್ಲಿ ಬೋರ್ಡೋ ದ್ರಾವಣ ಕೊಡ್ತೀರಾ? ಅದಾದ್ಮೇಲೆ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ನಮಗೆ ಅನುಕೂಲ. ಈಗ ಮಳೆ ಬರ್ತಾ ಇರುತ್ತೆ, ಮಳೆ ಮಧ್ಯದಲ್ಲಿ ಗ್ಯಾಪಲ್ಲಿ ಇದ್ದಾಗ ನಾವು ವಿಜ್ಞಾನಿಗಳ ಸಲಹೆ ಪಡೆದು ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತೀವಿ. ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ಬೀಳು ಸ್ಟ್ರೆಂತ್ ಆಗುತ್ತೆ ಅಂತ ನಮ್ಮ ಭಾವನೆ. ಓಕೆ, ಈಗ ಜಾಸ್ತಿ ಇಲ್ಲಿ ಕೊಳೆ ರೋಗ ಅದಕ್ಕೆ ಏನು ಮಾಡ್ತೀರಾ ಸರ್? ಈಗ ಅದೇ ಕೊಳೆ ರೋಗಕ್ಕೆ ಬೋಡೋನೇ ಮುಖ್ಯ. ಕೊಳೆ ರೋಗ ಬೋಡೋ ಮತ್ತು COCನೇ ಇಂಪಾರ್ಟೆಂಟ್. ಅದು ಪ್ರಿಕಾಷನರಿ, ಮುನ್ನೆಚ್ಚರಿಕೆ ಕ್ರಮ. ಅದು ಆಗಲಿಲ್ಲ ಅಂದರೆ ಅದು ಆಗದಲ್ಲೇ ಮತ್ತೂ ಬಂದಿದ್ದಾವೆ ಅಂದರೆ ಮೆಟಲಾಕ್ಸಿಲ್, ಮ್ಯಾಂಕೋಸಿಬ್ ಆ ಕಾಂಬಿನೇಷನ್ ನಾವು ಡ್ರೆಂಚು ಮತ್ತೆ ಸ್ಪ್ರೇನು ಮಾಡ್ತೀವಿ. ಮುನ್ನೆಚ್ಚರಿಕೆ ಭವಿಷ್ಯನಿಗೂ ಹೋಗ್ತೀವಿ. ಅದನ್ನು ವಾತಾವರಣ ನೋಡ್ಕೊಂಡು ಕಾರ್ಬನ್ ಮಾಡ್ತೇವೆ. ಓಕೆ, ಕೆಲವೊಂದು ಈಗ ಕ್ವಿಕ್ ವಿಲ್ಟ್ ಅಂತ ಬರುತ್ತೆ, ಸಡನ್ ಆಗಿ ಒಣಗೋದು, ಆ ರೀತಿ ಆದಾಗ ಈ ಕೆಮಿಕಲ್ಗೆ ಹೋಗೋದು. ಹೌದೌದು, ಇದಕ್ಕೆ ಹೋಗ್ತೇವೆ. ಅಂದ್ರೆ ಇದು ನೋಡ್ಕೊಂಡು ಅದು ರೋಗದ ಇಂಟೆನ್ಸಿಟಿ ಹೇಗೆ, ಆದ್ರೆ ಇದನ್ನ ಪ್ರತಿ ದಿವಸ ವಾಚ್ ಮಾಡ್ಬೇಕು, ಇಂಪಾರ್ಟೆಂಟ್. ಈಗೇನು 2 ದಿವಸಕ್ಕೂ ಒಂದೊಂದು ಟೈಮ್ ಒಂದೊಂದು ಬೀಳು ಹೋಗ್ಬಿಡ್ತೇವೆ. ಅದು ಮೆಣಸಲ್ಲಿ ಅದೊಂದು ಇಂಪಾರ್ಟೆಂಟ್. ಯಾವಾಗಲೂ ಒಂದ್ಸತಿ ತೋಟ ನೋಡಿದ್ರೆ ಆಗೋದಿಲ್ಲ, ಪ್ರತಿ ದಿವಸ ಅದ್ರ ಗಮನ ತೋಟದ ಮೇಲೆ ಇರಬೇಕು. ಹಾಗಾದ್ರೆ ಬೋರ್ಡೋ ನಾವು ಸ್ಪ್ರೇ 2 ತಗೋಬೇಕು. ಜಾಸ್ತಿ ಏನೋ ಜಾಸ್ತಿ ಇದು ಕ್ಲೈಮೇಟ್ ವೇರಿಯೇಷನ್ ಆದ್ರೆ 3 ಹೋಗ್ತೇವೆ. ಹೌದು, ಸ್ವಲ್ಪ ಕೊಳೆ ರೋಗ ಎಲ್ಲಿ ಕಾಣಕ್ ಹೋಗುತ್ತೆ ನಾವು ಮೆಟಲಾಕ್ಸಿಲ್, ಮ್ಯಾಂಕೋಸಿಬ್, ಬ್ಯಾವಿಸ್ಟಿನ್ ಅಂದ್ರೆ ಬೇರೆ ಅದಕ್ಕೆ ಬೇರೆ ಟೈಮಲ್ಲಿ ಹೋಗ್ತೀವಿ. ಅದು ಬಿಟ್ರೆ ಮೊದಲೇ ಪ್ರಿಕಾಷನರಿ ಆಗಂತೂ ಬೋರ್ಡೋ ಮತ್ತೆ COC ಕಂಪಲ್ಸರಿ. ಕಾಪರ್ ಆಕ್ಸಿಕ್ಲೋರೈಡ್ ಮಾತ್ರ ಕಂಪಲ್ಸರಿ ಡ್ರೆಂಚ್ ಮಾಡಲೇಬೇಕು. ರೋಗ ಬರ್ದೇ ಹೋಗ್ಲಿ ಜೊತೆಗೆ ಮಾಡಬೇಕು, ಕಂಪಲ್ಸರಿ ಮಾಡ್ತಾನೆ ಹೋಗ್ಬೇಕು. ಇಷ್ಟೆಲ್ಲ ವರ್ಷದ ಪೂರ್ತಿ ನೀವು ಪ್ರಿಕಾಷನ್ ಮಾಡಿದಾಗ ಯಾವಾಗ ಈಗ ನಾಟಿ ಮಾಡಿದ್ದು 3 ವರ್ಷಕ್ಕೆ ಈಲ್ಡ್ ಸ್ಟಾರ್ಟ್ ಆಗುತ್ತಾ? ಇದು ಇಲ್ಲ ಮತ್ತೆ 2 ವರ್ಷ, ಪುನಃ 2 ವರ್ಷ. ಇದು ತಾಳ್ಮೆ ಇರಬೇಕು. ಈ ಬೆಳೆಗೆ ತುಂಬಾ ತಾಳ್ಮೆ ಇರಬೇಕು. ಹಾಕಿದ ತಕ್ಷಣ ಈಗ ಬೇರೆ ಬೆಳೆ ಹಂಗೆ 6 ತಿಂಗಳು ಬೆಳೆ ಅಲ್ಲ ಇದು. ಈಗ ಬಟ್ ಇದು ಕಾಪಾಡುತ್ತೆ, ಒಂದು 30-40 ವರ್ಷ ಕಾಪಾಡುತ್ತೆ. ಆದರೆ ತುಂಬಾ ಅದು ನಿರ್ವಹಣೆನೂ ಅಷ್ಟೇ ಕಷ್ಟ. ಓಕೆ, ಈಗ ನಾಟಿ ಮಾಡಿದ್ರೆ 2 ವರ್ಷಕ್ಕೆ ಇಳುವರಿ. ಅದು ಕಮರ್ಷಿಯಲ್ ಈಲ್ಡ್ ಎಷ್ಟು ವರ್ಷದಿಂದ ಶುರು ಆಗುತ್ತೆ ಸರ್? ಅಲ್ಲ, ಕಮರ್ಷಿಯಲ್ ಈಲ್ಡ್ ಅಂತ ಅಲ್ಲ, ಈಗ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 4-5 ಬಂಚಸ್ ಹೈಟ್ ಮ್ಯಾಗ ಹೇಳ್ಬೇಕಾಗತ್ತೆ. ಹೌದೌದು. ಈಗ ನಾವು ಒಂದು ಬೀಳಲ್ಲಿ ಹಸಿದನ್ನು 100 kg ವರೆಗೂ ಕೊಯ್ದಿದ್ವಿ. 1 kg ಇಂದ ಶುರು ಮಾಡಿ 100 kg ವರೆಗೂ ತಲುಪ್ತೀವಿ. ಹಾಗೆ ಈಗ ಆನ್ ಎನ್ ಎವರೇಜ್ ಈಗ ಒಂದು ಮರಕ್ಕೆ ಈಗ ಒಂದು ನೀವು ಹೇಳಿದ್ರೆ 40 ಅಡಿವರೆಗೂ ಎವರೇಜ್ ಇದೆ. ಹೌದೌದು. ಎಷ್ಟು ಬರ್ತಾ ಇದೆ ಸರ್ ಇಳುವರಿ? ಈಗ ನಮ್ಗೆ ಆವರೇಜು ಗಿಡದ ಲೆಕ್ಕ ಹಾಕ್ತೀರಾ ಅಥವಾ ಬೀಳು ಅಂದ್ರೆ 20 ಎಕರೆ? ಹೌದು, ಬೀಳನೇ ಲೆಕ್ಕ ಹಾಕ್ತೀವಿ. ಒಂದು ಆವರೇಜ್ ಒಂದು 20 kg ಕುಯ್ತಾ ಇದ್ವಿ. ಓಕೆ, 20 kg ಒಣದ. ಓಕೆ, ಈಗ ಏನ್ ರೇಟ್ ಇದೆ ಸರ್ ಸದ್ಯಕ್ಕೆ? ರೇಟ್ ಈಗ 630 ರೂಪಾಯಿ ಇದೆ. ರೇಟ್ ತುಂಬಾ ಫ್ಲಕ್ಚುಯೇಷನ್ ಇದೆ, ಡೈಲಿ ಮಾರ್ಕೆಟ್ ಇರೋದ್ರಿಂದ ಆ ಕಡೆ ಈ ಕಡೆ ಆಗುತ್ತೆ. ಈಗ ಒಬ್ಬ ಹೊಸದಾಗಿ ಬೆಳೆಯೋ ರೈತ ಆದ್ರೆ, ಸ್ಪೆಷಲಿ ಕಾಳುಮೆಣಸಲ್ಲಿ ಈಗ ಎಷ್ಟು ಇಳುವರಿ ತೆಗೆದ್ರೆ ಎಷ್ಟು ಆದಾಯ ಬಂದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನ್ನ ಪ್ರಕಾರ ಬರೀ ಕಾಳುಮೆಣಸು ಅಂತ ಈಗ ನಾನು ಹೇಳಿದ ಎಲ್ಲ ಪ್ರಾಕ್ಟೀಸ್ಗಳನ್ನು ಮಾಡಿದರೆ ಇವತ್ತಿನ ರೇಟಲ್ಲಿ ಅಂಥ ಒಂದು ವರ್ಕೌಟ್ ಆಗೋ ಚಾನ್ಸಸ್ ಕಡಿಮೆ. ಜೊತೆಗೆ ಕಾಫಿ ಇದ್ರೆ ಒಳ್ಳೇದು ಅಂತ ಸೂಕ್ತ ನನ್ನ ಪ್ರಕಾರ. ಬರೀ ಕಾಳು ಮೆಣಸು ಅಂದರೆ ಈಗ ನಮ್ಮ 600 ರೂಪಾಯಿ ಇವತ್ತಿನ ಈಗ ಕಾಫಿ ರೇಟು ಮೆಣಸು ರೇಟು ಜಾಸ್ತಿ ಇರೋದ್ರಿಂದ ಕಾರ್ಮಿಕರ ವೇತನ ಅಷ್ಟೇ ಜಾಸ್ತಿ ಆಗುತ್ತೆ. ಈಗ ಜನ ಹೇಳ್ತಾರೆ ಸುಮ್ಮನೆ 600 ರೂಪಾಯಿ ಅಂತ, ಖರ್ಚು ಅಷ್ಟು. ಇವೆಲ್ಲ ನಾವು ಈಗ ಇಷ್ಟು ನಾವು ಹೇಳಿದ್ವಿ, ಇವೆಲ್ಲ ಕೆಲಸಗಳು ಮಾಡಬೇಕು ಅಂದ್ರೆ ಮಾತ್ರ ಇಳುವರಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಬರೀ ಮಳೆ ಆಶ್ರಿತ ಕಂಡ್ರೆ ಇಳುವರಿನೂ ಕಡಿಮೆ ಬರುತ್ತೆ. ಆಗ ಮೇಂಟೆನೆನ್ಸು ಕಷ್ಟ ಆಗುತ್ತೆ. ಅಂದರೆ ಈಗ ಒಂದರಲ್ಲಿ ಹೋದರೆ ಈಗ ಈ ಕಾಫಿಯಲ್ಲಿ ನಮಗೆ ಹೌದು ಮ್ಯಾನೇಜ್ ಮಾಡೋಕ್ಕೆ ಕಾಳುಮೆಣಸಿಂದ ದುಡ್ಡು ಬರುತ್ತೆ. ಹೌದು, ಆ ರೀತಿ ಕಾಫಿಯಲ್ಲಿ ಏನು ಬರುತ್ತೆ ಅದೆಲ್ಲ ನಮ್ಗೆ ಸೇವಿಂಗ್ ಹಾಗೆ ಆಗಿ ಬರುತ್ತೆ. ಇಲ್ಲ ಅಂದರೆ ಆ ಥರ ಕಾಫಿ ಇದಾಗಿ ಮೆಣಸು ಆ ಥರ ಆಗುತ್ತೆ. ಬಟ್ ನನ್ನ ಪ್ರಕಾರ 2 ಆದರೆ ಸೂಕ್ತ ಅಂತ ನನ್ನ ಭಾವನೆ. ಒಂದೇ ಆದರೆ ಅಷ್ಟೊಂದು. ನೀವು ಈಗ ಎಷ್ಟು ಬಂದಿದೆ ಸರ್ ನಿಮ್ಮದು?
ಈಗ ಎಷ್ಟು ಬಂಡವಾಳ ಹಾಕಿ ಎಷ್ಟು ತೆಗೆದಿದ್ದೀರಾ ಸರ್? ಅಲ್ಲ ಪರವಾಗಿಲ್ಲ, ಆ ಥರ ನಮಗೇನ ಅಂತ ಒಂದು ಲಾಸ್ ಏನು ಬಂದಿಲ್ಲ. ಬಟ್ ಅದೇ ನಮಗೆ ವಾತಾವರಣ ಇಂಪಾರ್ಟೆಂಟ್. ವಾತಾವರಣದ ಮೇಲೆ ನಾವು ನಮ್ಮದು ಬೆಳೆನೂ ಇದು ಮುಖ್ಯ ಆಗುತ್ತೆ. ಓಕೆ. ಈಗ ಹಾರ್ವೆಸ್ಟು ಅಲ್ಲಿ ನುರಿತ ಹಾರ್ವೆಸ್ಟರ್? ಹೌದೌದು, ಯಾಕೆಂದರೆ ಇದು 60 ಅಡಿ ಹೈಟ್ ಇರುತ್ತಲ್ಲ, 60 ಅಡಿ ಹೈಟ್ ಇದ್ದಾಗ ಏಣಿ ಹಾಕೊಂಡು ಕುಯ್ಯೋರು ಅದೇ ಥರ ಬೇಕು. ಈ ಎಲ್ಲ ಕೆಲಸಕ್ಕೂ ನುರಿತರೇ ಬೇಕು. ಕಾಳು ಮೆಣಸಿಗೊಂದು, ಈಗ ಕಾಳು ಮೆಣಸಿಗೆ ಬೇರೆ ಎಲ್ಲಿಂದೆಲ್ಲ ಕರ್ಕೊಂಡು ಬಂದು ಮಾಡ್ಸೋಕ್ಕಾಗೋದಿಲ್ಲ. ಅದೇ ಇನ್ನೊಂದು ನುರಿತ ಕಾರ್ಮಿಕರಿದ್ದರೆ ಆ ಬೀಳು ಚೆನ್ನಾಗುತ್ತೆ ಅಂತ ನಮಗೆ, ಯಾಕೆಂದರೆ ಅವ್ರಿಗೆ ಅನುಭವ ಇರುತ್ತೆ, ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಯಾವ ಟೈಪ್ ಮಾಡೋದು ಅಂತ ಎಲ್ಲ ಗೊತ್ತಾಗುತ್ತೆ. ಈಗ ನೀವು ಎಲ್ಲಿಂದ ಈಗ ತರಿಸ್ತಾ ಇದ್ದೀರಿ ಸರ್? ಅಂದರೆ ಕರ್ಸ್ಕೊತಾ ಇದ್ದೀರಿ ಜನ ಅಲ್ಲಿ ತಮಿಳ್ನಾಡರು ವರ್ಷ ಬರ್ತಾರೆ. ತಮಿಳ್ನಾಡು ಬರ್ತಾರೆ. ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಿ ಸರ್? 1 kg ಕೆಜಿ ಲೆಕ್ಕ. ಕೆಜಿ ಎಲ್ಲ ಒಣಗಿಸಿ ಎಲ್ಲ ಇದೆ ಮಾಡಿದರೆ 60 ರೂಪಾಯಿ ಕೊಡ್ತೀವಿ. ಓಕೆ. ಕುಯ್ದು ಅವರೇ ಎಲ್ಲ ಇದು ಮಾಡಿ 60 ರೂಪಾಯಿ. 60 ರೂಪಾಯಿ. ಅಂದರೆ ಅದು ಕ್ರಾಪ್ ಇದ್ದಾಗೆ. ಕೆಲವು ಕಡಿಮೆ ಕ್ರಾಪ್ ಇದ್ದರೆ ಅವರು ಒಪ್ಕೊಳ್ಳೋದಿಲ್ಲ. ಯಾವ ಥರ ಇದಿರುತ್ತೆ ಆ ಥರ ಮಾಡಿ. ಕ್ರಾಪ್ ಜಾಸ್ತಿ ಇದ್ದಷ್ಟು ಒಳ್ಳೇದು. ಅದಕ್ಕೆ ಚಿಕ್ಕ ತೋಟ ಇದ್ದಷ್ಟು ಬಳ್ಳಿಗಳು ಜಾಸ್ತಿ ಇರಬೇಕು. ಇದ್ರ ಇನ್ನೊಂದು ಕಾಳು ಮೆಣಸಿನ ವಿಶೇಷತೆ ಏನಂದರೆ, ನಮಗೆ ಬಳ್ಳಿ ಜಾಸ್ತಿ ಇದ್ದಷ್ಟು ಅನುಕೂಲ ಜಾಸ್ತಿ. ಯಾಕೆಂದರೆ ಕ್ರಾಪು ಅದೇ ಟೈಪ್ ಬರುತ್ತೆ, ಔಷಧಿನೂ ವೇಸ್ಟ್ ಆಗೋದಿಲ್ಲ, ಲೇಬರ್ಗಳು ವೇಸ್ಟ್ ಆಗೋದಿಲ್ಲ. ಯಾವಾಗಲೂ ಪಾಪ್ಯುಲೇಷನ್ ಅಂತ ಹೇಳ್ತಾರೆ, ಅದು ಜಾಸ್ತಿ ಇದ್ದಷ್ಟು ನಮ್ಗೆ ಅನುಕೂಲ ಜಾಸ್ತಿ. ಓಕೆ. ಈಗ ಕಟಾವು ಮಾಡಿದ್ಮೇಲೆ ಸರ್ ನೀವು ಕಣಕ್ಕೆ ಒಣಗಿಸೋದೆಲ್ಲ ಹೆಂಗೆ? ಎಲ್ಲ ಈಗ ಸ್ಪೈಕ್ ಹಾರ್ವೆಸ್ಟ್ ಮಾಡ್ತಿರಲ್ಲ, ಕಟ್ ಮಾಡಿದ್ಮೇಲೆ ಮಿಷಿನಲ್ಲಿ ಇದನ್ನು ಬೇರ್ಪಡಿಸ್ತೀವಿ. ತೊಟ್ಟನ್ನು ಬೇರ್ಪಡಿಸಿ 2.5 ಇಂದ 3 ಬಿಸಿಲು ಮಾಮೂಲಿ ಸನ್ಲೈಟ್ ಅದರಲ್ಲೇ ನಾವು ಇದು ಮಾಡ್ತೀವಿ. ಪಾಲಿಥಿನ್ ಶೀಟಲ್ಲಿ, ಪಾಲಿಥಿನ್ ಅಲ್ಲ, ಮಾಮೂಲಿ ಡ್ರೈಯಿಂಗ್ ಯಾರ್ಡಲ್ಲಿ ಮೇಲ್ಗಡೆ ಟಾರ್ಪಲ್ ಹಾಕ್ಬಿಟ್ಟು 2.5 ಇಂದ 3 ಬಿಸಿಲು ಸಾಕಾಗುತ್ತೆ. ಸರ್ ನೀವು ಬ್ಲಾಂಚಿಂಗ್ ಅಂದರೆ ಈ ಹಸಿರು ಟರ್ನ್ ಆಗಿರೋದನ್ನು ಕಟ್ ಮಾಡ್ತೀರಲ್ಲ, ಕಲರ್ ಟರ್ನ್ ಆದಾಗ ಅದು ಕರಿ ಕಲರಿಗೆ ಬರೋಕ್ಕೆ ಅದೇ 2.5 ಇಂದ 3 ಬಿಸಿಲು ಒಣಗಬೇಕು. ಕೆಲವೊಬ್ರು ಬಿಸಿನೀರಲ್ಲೂ ಹಾಕ್ತಾರೆ ಸರ್. ಇಲ್ಲ, ಅದು ನಾವು ಅದು ಮಾಡ್ತಾರೆ, ಬಟ್ ನಾವು ಆ ಥರದ ಮಾಡೋದಿಲ್ಲ. ನಾವು ಬಿಸಿಲಲ್ಲೇ ನ್ಯಾಚುರಲ್ ಸನ್ಲೈಟಲ್ಲೇ ಮಾಡಿ ಅದನ್ನ ಕ್ಲೀನಾಗಿ ಪ್ಯಾಕ್ ಮಾಡಿ ಇದು ಮಾಡ್ತೀವಿ. ಕ್ಲೀನಲ್ಲಿ ಪ್ಯಾಕ್ ಮಾಡಿ ಸ್ಟೋರೇಜ್ ಎಷ್ಟು ದಿನದವರೆಗೂ? ಅದು 10 ವರ್ಷನೂ ಇಡ್ಬೋದು ಅಂತ ಹೇಳ್ತಾರೆ, ನಾವು ಇಟ್ಟಿಲ್ಲ. ಬಟ್ ಯಾರು ಆ ಟೈಮಲ್ಲೇ ಮಾರೋದಿಲ್ಲ, ರೇಟ್ ಬಂದಾಗ ನೋಡ್ಕೊಂಡು ಇದನ್ನು ಮಾರಾಟ ಮಾಡ್ತಾ. ಹೌದು. ಓಕೆ ಸರ್. ಸರ್ ನೀವು ಇಷ್ಟೊತ್ತು ನಮಗೆ ಈ ಕಾಳು ಮೆಣಸಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಹೇಗೆ ಇದು ವರ್ಕೌಟ್ ಆಗುತ್ತೆ, ಏನೆಲ್ಲ ಇದಕ್ಕೆ ಬೇಕು, ನುರಿತ ಆಳುಗಳು ಏನಕ್ಕೆ ಬೇಕು, ಮತ್ತೆ ಇಳುವರಿ ಎಲ್ಲ ಹೆಂಗೆ ಇದ್ರ ಲೆಕ್ಕಾಚಾರ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್.
ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ನಮಸ್ಕಾರ, ಫಾರಂ ಟಿ ವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಾವು ಶನಿವಾರ ಸಂತೆಯ ಕಾಂತರಾಜ್ ತೋಟದಲ್ಲಿದ್ದೇವೆ. ಇದು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಒಂದು ಸ್ಥಳ. ಇವರು ಸಿಲ್ವರ್ ಓಕು, ಕಾಫಿ, ರಬೋಸ್ಟಾ ಮತ್ತು ಅರೇಬಿಕಾ ತೋಟದಲ್ಲಿ ಕರಿಮೆಣಸನ್ನು ಬೆಳೆದಿದ್ದಾರೆ. ಇದು ಸುಮಾರು ಒಂದು 20 ವರ್ಷಗಳಿಂದ ಇವರು ಕಾಫಿ ಮತ್ತು ಕರಿಮೆಣಸನ್ನು ಬೆಳೆಯುವಂಥ ರೈತರು. ಇವರು ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದವರು. ತೋಟದ ಮೇಲೆ ತುಂಬ ಆಸಕ್ತಿ ವಹಿಸಿ ಅದರ ಬಗ್ಗೆ ತೋಟದ ನಿರ್ವಹಣೆ ಬಗ್ಗೆ ಬಹಳ ಆಸಕ್ತಿಯನ್ನು ಇಟ್ಟುಕೊಂಡು ತೋಟ ಮಾಡಿ ಕಾಫಿ ಮತ್ತು ಕರಿಮೆಣಸನ್ನು ಉತ್ತಮವಾಗಿ ಬೆಳೀಲಿಕ್ಕೆ ಶುರುವಾದಾಗ ಸ್ನೈಲ್ ಇನ್ಸೆಕ್ಟ್ ಪ್ರಾಬ್ಲಮ್ಸ್ ಇದೆ, ಆಫ್ರಿಕನ್ ಸ್ನೈಲು. ಆವಾಗ ನಾವು ಇಲ್ಲಿ ಸರ್ವೆ ಬಂದಾಗ ಈ ರೈತರು ನಮ್ಮ ಜೊತೆ ಮಾತಾಡಿದರು. ಆವಾಗ ನಮ್ಮ ತೋಟ ನೋಡಿ ಸರ್, ಮೆಣಸು ತೋಟ ಇದೆ, ಚೆನ್ನಾಗಿದೆ ಅಂತ. ಆವಾಗಿಂದ ನಮ್ಮ ಒಂದು 4-5 ವರ್ಷಗಳಿಂದ ಇವರು ನಮ್ಮನ್ನು ಸಂಪರ್ಕದಲ್ಲಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಮಾಡುವ ಟ್ರೈನಿಂಗ್ಗಳಿಗೂ ಸುಧಾ ಅವರು ಬಂದು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಮತ್ತು ಯಾವಾಗಲೂ ತುಂಬ ಆ್ಯಕ್ಟಿವ್ ಆಗಿ ಕೃಷಿಯನ್ನು ನಂಬಿಕೊಂಡು ಕೆಲಸ ಮಾಡುವಂಥ ಒಬ್ಬರು ಇಂಜಿನಿಯರ್ ಆಗಿ, ಮತ್ತು ಅನಂತರ ಅವರು ಒಬ್ಬ ತೋಟಗಾರರಾಗಿ, ಮತ್ತು ಕಾರ್ಮಿಕರು ಮತ್ತು ಅವರ ತೋಟದಲ್ಲಿ ಕೆಲಸ ಮಾಡುವಂಥ ನಿರ್ವಹಣೆ ಮಾಡುವ ನಿರ್ವಾಹಕರ ಜೊತೆ ತುಂಬ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ತೋಟವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಲ್ಲಿ ನಾನು ಕಂಡುಕೊಂಡಂಥ ಒಂದು ಗುಣ ಅಂತ ಹೇಳಿದರೆ, ಯಾವುದೇ ಸಮಸ್ಯೆಗಿದ್ದರೂ ವಿಜ್ಞಾನಿಗಳನ್ನು ಅವರು ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ. ಸಂಪರ್ಕ ಮಾಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ನಾವು ಕೆಲವು ಟೈಮಲ್ಲಿ ಈ ತೋಟಕ್ಕೆ ಬಂದು ನೋಡಿ ಯಾವಾಗ ಏನು ಮಾಡ್ಬೋದು ಅಂತ ಹೇಳ್ಕೊಟ್ವಿ. ಇವರ ತೋಟ ನೋಡಿದಾಗ ಒಂದು ಉತ್ತಮ ಇಳುವರಿ ಕೊಡುವಂಥ ಮೆಣಸಿನ ತೋಟವಾಗಿತ್ತು. ಇಲ್ಲಿ ನಾವು ಬಂದು ಏನು ಹೇಳ್ತಾ ಇದ್ವಿ ಅಂದರೆ, ಶೇಡನ್ನು ತೆಗೆಯೋದು, ಏಪ್ರಿಲ್ ಮೇನಲ್ಲಿ ಶೇಡನ್ನು ತೆಗೀರಿ ಅಂತ ಹೇಳಿದ್ವಿ. ಮತ್ತು ಇವರಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬೋರ್ವೆಲ್ಗಳನ್ನು ಇಟ್ಕೊಂಡಿದ್ದಾರೆ, ಕೆರೆ ಇದೆ. ಕೆರೆಯಿಂದ ನೀರಾವರಿಯನ್ನು ಇವರು ಮಾರ್ಚಲ್ಲಿ ಕಾಫಿ ಕುಯ್ದು ಮೆಣಸು ಕುಯ್ದ ತಕ್ಷಣ ನೀರನ್ನು ಕೊಡ್ತಾರೆ, ತಕ್ಷಣ ನೆರಳನ್ನು ತೆಗಿತಾರೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಮೆಣಸಿನ ನೆರಳು ಮೆಣಸಿಗೆ ಸಾಕಾಗ್ತಾಯಿದೆ. ಆ ಲೆವೆಲಲ್ಲಿ ಇವರು ಮೆಣಸನ್ನು ಬೆಳೆದಿದ್ದಾರೆ. ಒಂದು 10ರಿಂದ 15 ಅಡಿ ಅಂತರದಲ್ಲಿ ಮೆಣಸಿದೆ. ಇನ್ನು ಖಾಲಿ ಇರೋ ಜಾಗಗಳಲ್ಲಿ ಪಾಲ್ವಾನನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲೂ ಸುಧಾ ಮೆಣಸಿದೆ. ಆದ್ದರಿಂದ ಮೆಣಸಿನ ನೆರಳೇ ಕಾಫಿಗೂ ಸಾಕಾಗ್ತಾಯಿದೆ. ಅಥವಾ ಮೆಣಸಿನ ನೆರಳು ಮೆಣಸಿಗೆ ಸಾಕು. ಆದ್ದರಿಂದ ಇವರು ವರ್ಷ ನೆರಳನ್ನು ತೆಗಿತಾರೆ. ನೀರಾವರಿ ಇರೋದರಿಂದ ಹೀಗೆ ತೆಗಿಬೋದು ಅಂತ ಗೊತ್ತಾಗಿದೆ. ಎರಡನೇದು ಮುಖ್ಯವಾದ ಅಂಶ ಅಂತ ಹೇಳಿದರೆ ನಿರ್ವಹಣೆ, ಗೊಬ್ಬರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ತಾರೆ. ನಾನು ನೋಡಿದಾಗೆ ಏನು ನಾವು ರೆಕಮೆಂಡ್ ಮಾಡ್ತಾಯಿದ್ದೀವಿ, 140 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 240 ಗ್ರಾಮ್ ಪೊಟ್ಯಾಷನ್ನು ಅದನ್ನು ಲೆಕ್ಕ ಮಾಡಿಬಿಟ್ಟು 3 ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ ಇವರು. ಒಂದು ಏಪ್ರಿಲ್ ಮೇನಲ್ಲೇ ಕೊಡ್ತಾರೆ, ನೀರು ಕೊಟ್ಟಿರ್ತಾರೆ, ಮೇನಲ್ಲೇ ಒಂದು ಕಂತನ್ನು ಕೊಡ್ತಾರೆ. ನಾರ್ಮಲಿ ಏನು ಹೇಳ್ತೇವೆ ಅಂದರೆ 2 ಬ್ಯಾಗು ಯೂರಿಯಾ ಮತ್ತು 1 ಬ್ಯಾಗು ರಾಕ್ ಫಾಸ್ಫೇಟು, 3 ಬ್ಯಾಗು ಪೊಟ್ಯಾಷ್ ಮಿಕ್ಸರನ್ನು ನಾವು ಕೊಟ್ಕೊಂಡು ಬರ್ತೇವೆ ಮೊದಲನೇ ಸಾರಿ. ಎರಡನೇದನ್ನು ಜೂನ್ ಜುಲೈನಲ್ಲಿ ಇನ್ನೊಂದು ಸಾರಿ ಕೊಡ್ತಾ ಇದ್ದಾರೆ. ಆವಾಗ ತಿರ್ಗಾ ಮತ್ತೆ ಒಂದು ಯೂರಿಯಾ ಮತ್ತು 2 ಬ್ಯಾಗ್ ಯೂರಿಯಾ, 1 ಬ್ಯಾಗು ರಾಕ್ ಫಾಸ್ಫೇಟು ಅಥವಾ DAP, 2 ಬ್ಯಾಗು ಪೊಟ್ಯಾಷನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 300ರಿಂದ 350 ಗ್ರಾಮ್ ಅಷ್ಟು ಒಂದು ಸಾರಿ ಕೊಡ್ತಾರೆ. ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಇನ್ನೊಂದು ಸಾರಿ ಕೊಡ್ತಾರೆ. ಆವಾಗ ಏನು ಮಾಡ್ತೇವೆ ಅಂತ ಹೇಳಿದರೆ, ಫಾಸ್ಫರಸ್ ಅಂಶವನ್ನು ಕಡಿಮೆ ಮಾಡಿಕೊಂಡು ಯೂರಿಯಾ ಮತ್ತು ಪೊಟ್ಯಾಷ್ ಅಂಶವನ್ನು ಜಾಸ್ತಿ ಕೊಡ್ತೇವೆ. ಅಂದರೆ 2 ಬ್ಯಾಗು ಯೂರಿಯಾ, 1 ಬ್ಯಾಗು DAP ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟು, 3 ಬ್ಯಾಗು ಪೊಟ್ಯಾಷ್ ಅನ್ನು ಗೊಬ್ಬರವಾಗಿ ಕೊಡ್ತೇವೆ. ಮತ್ತು ವರ್ಷಕ್ಕೆ 2 ಸಾರಿ ಆದರೂ ಇವರು ಮೈಕ್ರೋ ನ್ಯೂಟ್ರಿಯೆಂಟು ಅನ್ನು ಸಿಂಪಡಣೆ ಮಾಡ್ತಾರೆ. ಮೇನಲ್ಲಿ ಒಂದು ಹೂ ಬರಲಿಕ್ಕೆ ಮಾಡ್ತೇವೆ. 1 kg IASRನ ಪೆಪ್ಪರ್ ಸ್ಪೆಷಲ್ಲು ಮೈಕ್ರೋ ನ್ಯೂಟ್ರಿಯೆಂಟು ಅದು 1 kg. ಮತ್ತು ಅದ್ರ ಜೊತೆಗೆ 1 kg ಮಾನೋ ಅಮೋನಿಯಂ ಫಾಸ್ಫೇಟು ಅಂತ ಹೇಳಿದರೆ 12-45-0 ನೀರಿನಲ್ಲಿ ಕರುವಂಥ ಗೊಬ್ಬರಗಳನ್ನು ತಗೊಂಡು ಅದು 1 kgಯನ್ನು ಹಾಕಿ ಸಿಂಪಡಣೆ ಮಾಡ್ತೇವೆ. ಎರಡನೇದು ಅದನ್ನು ಮೇನಲ್ಲಿ ಮಾಡ್ತೇವೆ. ಎರಡನೇ ಸಾರಿ ಮತ್ತು ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ IASR ಪೆಪ್ಪರ್ ಸ್ಪೆಷಲ್ಲು 1, ಅದ್ರ ಜೊತೆಗೆ
MKP ಪೊಟ್ಯಾಶ್ ಜಾಸ್ತಿ ಇರುವಂತಹ ಗೊಬ್ಬರ ಅಂತ ಹೇಳಿದರೆ 00655. ಸೊ ಕೆ ಜಾಸ್ತಿ, ಪೊಟ್ಯಾಶ್ ಜಾಸ್ತಿ ತೂಕ ಬರಲಿಕ್ಕೆ ಅಂತ ಹೇಳಿ ಪೊಟ್ಯಾಶ್ ಜಾಸ್ತಿ ಇರುವಂತಹ ನೀರಿನಲ್ಲಿ ಕರಗುವಂಥ ಗೊಬ್ಬರವನ್ನು 1 kg ಹಾಕಿ ಸಿಂಪಡಣೆ ಮಾಡ್ತೇವೆ. ಸೊ ಅದರಿಂದ ಅವರಿಗೆ ಲೀಟ್ರ್ ವೆಯ್ಟ್ ತುಂಬ ಉತ್ತಮವಾಗಿದೆ. ಸೊ 2 ಪೋಲಿಯಾರ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೇವೆ, ಸೊ ನಾವು ಎಲೆಗಳಿಗೆ ಕೊಡ್ತೇವೆ. ಸೊ ಅದನ್ನು ಈ ಮೇನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮಾಡ್ತೇವೆ. ಸೊ ಆದ್ದರಿಂದ ಇದು ತೋಟ ಯಾವಾಗಲೂ ಗ್ರೀನಾಗಿ ಕಾಣ್ತಾ ಇರುತ್ತೆ. ಮತ್ತು ರೋಗ ಮತ್ತು ಕೀಟ ನಿರ್ವಹಣೆ ಅಂತ ಹೇಳಿದಾಗ ಕೀಟಗಳ ಬಾಧೆ ಕಡಿಮೆ. ಸೊ ಓನ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಮೇ ತಿಂಗಳಿನಲ್ಲಿ ಯಾವುದಾದ್ರೂ ಒಂದು ಇನ್ಸೆಕ್ಟಿಸೈಡು ಅಥವಾ ಕ್ವಿನಾಲ್ಪಾಸ್ ಇರ್ಬೋದು ಅಥವಾ ಡೈಮಿಥೇಟು ಅಥವಾ ಇಮ್ಯಾಡೋಕ್ಲೋರೋಫಿಡನ್ನು ರೆಕಮೆಂಡೆಡ್ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಲಿಕ್ಕೆ ಹೇಳ್ತೇವೆ, 1 ಸಾರಿ, ವರ್ಷಕ್ಕೆ 1 ಸಾರಿ. ಮತ್ತು ಸೆಪ್ಟೆಂಬರು ಮತ್ತು ರೋಗ ನಿರ್ವಹಣೆ ಅಂತ ತಗೊಂಡಾಗ COCಯನ್ನು ನಾವು ಮೇ ಜೂನ್ನಲ್ಲಿ 1 ಸಾರಿ ಎಲ್ಲ ಗಿಡಕ್ಕೂ ಡ್ರಂಚ್ ಮಾಡಿಸ್ತೇವೆ. ಯಾವುದೇ ಸತ್ತ ಗಿಡಗಳನ್ನು ತೆಗೆಸಿರ್ತೇವೆ ಅಷ್ಟೊತ್ತಿಗೆ. ಸೊ ಯಾವುದೇ ಸತ್ತ ಗಿಡಗಳನ್ನು ತೋಟಲಿಕ್ಕೆ ಇರಲಿಕ್ಕೆ ಬಿಡೋದಿಲ್ಲ. ಸೊ ಬರೋ ವರ್ಷಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಿರ್ವಹಣೆಯಲ್ಲಿ ಸ್ವಚ್ಛತೆಯನ್ನು ಅನುಸರಿಸ್ಕೊಳ್ತಾರೆ. ಸೊ ಮತ್ತೆ ಜೂನ್ನಲ್ಲಿ 1% ಬೋಡೋ ದ್ರಾವಣವನ್ನು ಗಿಡದ ಎಲ್ಲ ಎಲೆಗಳಿಗೂ ತಾಗುವಂತೆ ಸಿಂಪಡಣೆ ಮಾಡ್ತಾರೆ. ಅದು ಬಹಳ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಮತ್ತು ಇದನ್ನು ಸೆಪ್ಟೆಂಬರ್ನಲ್ಲಿ COC ಡ್ರೆಂಚಿಂಗು ಮತ್ತು ಬೋಡೋ ದ್ರಾವಣ ಸಿಂಪಡಣೆಯನ್ನು ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಮಾಡ್ತಾರೆ. ಮತ್ತು ಯಾವುದಾದ್ರೂ ಗಿಡ ಬಂತು ಅಂದಾಗ ಸಿಸ್ಟಮಿಕ್ ಫಂಗಿಸೈಡ್ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ಬನ್ನು ಸಿಂಪಡಣೆಯನ್ನು ಮಾಡ್ತಿದ್ದಾರೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚೆಗೆ ಏನು ಮಾಡ್ತಾ ಇದ್ದೇವೆ ಅಂದರೆ ಎಲ್ಲೋ ಹಿಂಗೆ ತುಂಬ ಆಗ್ತಾಯಿದೆ ಕೆಲವು ಕಡೆ ಎಲ್ಲ. ಅದಕ್ಕೆ ಈ ಕಾರ್ಬನ್ಡೈಸಿಮ್ ಅನ್ನೋನು ಸುಧಾ ಡ್ರೆಂಚಿಂಗ್ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಎಲ್ಲಿ ರೋಗಗಳು ಬೇರೆ ರೋಗಗಳು ಕಾಂಪ್ಲೆಕ್ಸ್ ಥರ ಕಾಣ್ತಾ ಇದ್ದಾವೆ. ಸೊ ಯಾವ ಗಿಡಕ್ಕೆ ಬಂದಿದೆ ಅದಕ್ಕೆ ಮಾತ್ರ ಹೇಳ್ತಾ ಇದ್ದಾವೆ, ಎಲ್ಲಕ್ಕೂ ಹೇಳ್ತಾ ಇಲ್ಲ. ಯಾಕೆಂತ ಹೇಳಿದರೆ ಕೆಲವು ಕೆಮಿಕಲ್ಸನ್ನೆಲ್ಲ ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ. ಸೊ ಅದರಿಂದ ತೋಟಗಳಲ್ಲಿ ಯೂಸ್ ಮಾಡೋದನ್ನು ಕಡಿಮೆ ಮಾಡ್ತಾ ಇದ್ದಾವೆ ಆದಷ್ಟು ಪ್ರಮಾಣದಲ್ಲಿ. ಸೊ ಬ್ಯಾನ್ಡ್ ಕೆಮಿಕಲನ್ನು ಯೂಸ್ ಮಾಡಲಿಕ್ಕೆ. ಸೊ ಎಲ್ಲಿ ಆಗ್ತಾನೇ ಇಲ್ಲ ಅಂದಾಗ ಅಲ್ಲಿ ಆ ಗಿಡಗಳಿಗೆ ಮಾತ್ರ ಮಾಡಲಿಕ್ಕೆ ಹೇಳ್ತಾ ಇದ್ದಾವೆ. ಆ ರೀತಿ ಸುಮಾರು ಜನ ರೈತರು ಮಾಡ್ತಾರೆ, ಇವರು ಸುಧಾ ಮಾಡ್ತಾರೆ. ಇವರಲ್ಲಿ ಒಂದು ಉತ್ತಮವಾದದ್ದು ಉತ್ತಮವಾದ ಇಳುವರಿಯನ್ನು ತೆಗಿತಿದ್ದಾರೆ. ಇವರು ನೀರಾವರಿಯನ್ನು ಚೆನ್ನಾಗಿ ಮಾಡ್ತಾರೆ, ಉತ್ತಮವಾಗಿ ಇಳುವರಿ ಅಂತ. ಇವರಿಗೆ 10 ರಿಂದ 11 ಎಕರೆ ತೋಟ ಇದೆ. ಸೊ ಈ 11 ಎಕರೆಯಲ್ಲಿ 8 ಟನ್ನಷ್ಟು ಮೆಣಸನ್ನು ಬೆಳೀತಾನೆ ಇದ್ದಾರೆ. ಸೊ ಆಲ್ಮೋಸ್ಟ್ ಯಾವ ವರ್ಷ ಕಡಿಮೆ ಅಂದ್ರೂ 6 ರಿಂದ 8 ಟನ್ ಬೆಳೀತಾರೆ. ತುಂಬ ಅಂತ ಹೇಳಿದಾಗ 10 ರಿಂದ 15 ಟನ್ ಮೆಣಸನ್ನು ಬೆಳೆದಿದ್ದಾರೆ. ಸೊ ಅದರಿಂದ ಇವರಿಗೆ ಉತ್ತಮವಾದ ಆದಾಯನೂ ಬರುತ್ತೆ ಮತ್ತು ಅದೇ ಥರ ಖರ್ಚು ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಅವರೆಲ್ಲ ಕೆಲಸವನ್ನು ನೋಡಿದಾಗ 1.5 ಲಕ್ಷ 1.5 ಲಕ್ಷ ಅಷ್ಟು ಕಾಫಿ ಮತ್ತು ಮೆಣಸಿಗೆ ಸೇರಿಸಿ ಖರ್ಚು ಮಾಡ್ತಿದ್ದಾರೆ. ಅದೇ ರೀತಿ ಆದಾಯನೂ ಸುಧಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಳುವರಿ 1 ಎಕರೆ ಅಂತ ತೊಗೊಂಡಾಗ 500 ರಿಂದ 800 kg ಗಂಟ ಕುಯ್ತಾ ಇದ್ದಾರೆ 1 ಎಕರೆಯಲ್ಲಿ ಬರುವಂಥ ಇಳುವರಿ ತೊಗೊಂಡ್ರೆ. ಸೊ ಓವರಾಲು 5-6 ವರ್ಷದಿಂದ ಇದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಉತ್ತಮವಾಗಿ ಇಳುವರಿ ತೆಗೆದಿದ್ದಾರೆ. ಸಮಸ್ಯೆಗಳಿಲ್ಲ ಅಂತ ಇಲ್ಲ, ಕೆಲವು ಗಿಡಗಳು ಹಳದಿ ಆಗ್ತಾ ಇರ್ತವೆ. ಸೊ ಅದನ್ನು ತೆಗಿತಾ ಇದ್ದಾರೆ, ಅದಕ್ಕೆ ಕೆಲವು ರಿಕವರಿ ಆಗ್ತವೆ, ಮತ್ತು ಗಿಡವನ್ನು ನೆಡ್ತಾ ಇದ್ದೇವೆ. ಸೊ ನಾನು ಯಾವಾಗಲೂ ಇವ್ರಿಗೆ ಹೇಳೋದು, ಯಾವುದೇ ಮರ ಖಾಲಿ ಇಡಕ್ಕೆ ಬಿಡಬೇಡಿ, ನೆಡ್ತಾ ಇರಿ. ಸೊ ಬರ್ತಾ ಇರುತ್ತೆ. ಸೊ ಆ ರೀತಿ ಹೇಳ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಇಲ್ಲಿನೂ ಸುಧಾ ಚರಂಡಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಜೆಷನ್ ಮಾಡಿದ್ದಾವೆ. ಸೊ ಅಲ್ಲೇ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಯಾವಾಗಲೂ ಬರ್ತಾ ಇದೆ, ಯಾವುದು ನಿಂತೋಗ್ತಾ ಇಲ್ಲ. ಸೆಪ್ಟೆಂಬರ್ ನಂತರ ನಮ್ಮಲ್ಲಿ ಮಳೆ ಬರ್ತಾ ಇರಲಿಲ್ಲ. ಈ ವರ್ಷ ಆಗಲೇ ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್ ಗಂಟು ಮಳೆ ಬರೋದರಿಂದ ನಮ್ಮ ಎಲ್ಲ ತೋಟಗಳಲ್ಲಿ ನೀರಿನ ಅಂಶ ಜಾಸ್ತಿ ಆಗಿಬಿಟ್ಟು ಹಳದಿ ರೋಗಗಳು ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಚರಂಡಿ ಮಾಡಿಕೊಂಡೇ ನಿರ್ವಹಣೆ ಮಾಡಬೇಕು ಇತ್ತೀಚೆಗೆ ನಮಗೂ ಅನಿಸ್ತಾ ಇದೆ. ಸೊ ರೈತರಿಗೂ ಸುಧಾ ಅದನ್ನು ಮನವರಿಕೆ ಮಾಡ್ತಾ ಇದ್ದಾವೆ. ಅಂದರೆ ಆಗಲೇ ನಮ್ಮದು ಕಾಫಿ ಬೆಳೆ ಕೆಳಗಿರೋದ್ರಿಂದ ಸೊ ಅಷ್ಟು ಈಸಿಯಾಗಿ ನಾವು ಮಾಡಲಿಕ್ಕೂ ಆಗ್ತಾಯಿಲ್ಲ. ಯಾವುದೇ ಮಿಷಿನರಿ ತಂದು ಮಾಡಲಿಕ್ಕೆ ಆಗದೇ ಇರೋದರಿಂದ ಒಳಗೆ ತರೋಕ್ಕಾಗೋದಿಲ್ಲ. ಅದರಿಂದ ಕೈಯಲ್ಲೇ ಮಾಡಬೇಕು. ನಿಧಾನವಾಗಿ ಇದನ್ನು ಸುಧಾ ಮುಂದೆ ಅಡಾಪ್ಟ್ ಮಾಡಿಕೊಂಡು ಸೊ ಒಂದು ಉತ್ತಮವಾದ ಮೆಣಸನ್ನು ಬೆಳಿಬೋದು ಅಂತ ಹೇಳ್ತೇವೆ. ನಮ್ಮ ಸಂಸ್ಥೆಯಿಂದ ಈ ರೈತರಿಗೆ ಸುಧಾ ನಾವು ನಮ್ಮ ಫೌಂಡೇಶನ್ ಡೇನಲ್ಲಿ ಅವರನ್ನು ರೆಕಗ್ನೈಸ್ ಮಾಡಿದ್ದೇವೆ. ಉತ್ತಮ ಕರಿಮೆಣಸಿನ ಬೆಳೆಗಾರರು ಅಂತಲೂ ಸುಧಾ ರೆಕಮೆಂಡ್ ನಮ್ಮ ಸಂಸ್ಥೆಯಿಂದ ಮಾಡಿದ್ದೇವೆ. ಇದೊಂದು ಹಳದಿ ರೋಗ ಅಂದ ತಕ್ಷಣ 4-5 ಕಾರಣಕ್ಕಿಂತ ಹಳದಿ ಆಗುತ್ತೆ. ನೀರು ನಿಲ್ಲೋ ಜಾಗ, ಮಾಯಿಶ್ಚರ್ ಜಾಸ್ತಿ ಆದಾಗಲೂ ಹಳದಿ ಆಗುತ್ತೆ. ಅದ್ರ ಜೊತೆಗೆ ರೂಟ್ ಮಿಲಿಬಗ್ಸು ಬರುತ್ತೆ. ರೂಟ್ ಮಿಲಿಬಗ್ಸ್ ಬಂದಾಗ ಬಿಳಿ ಹುಳಗಳು ಇರ್ತವೆ, ಬಿಳಿ ತಿಗಣೆ ಅಂತಾರೆ. ಸೊ ಬಿಳಿ ತಿಗಣೆ, ಸೊ ಅದು ಬೇರ್ ಮೇಲೆ ಬಂದು ಕುಂತ್ಕೊಂಡಿರುತ್ತೆ. ರಾಟ್ ಆಗ್ತಾ ಇದ್ದಾವೆ ಅಥವಾ ವೀಕ್ ಆಗ್ತಾ ಇದ್ದಾವೆ ಅಂದರೆ ಅದರದ್ದು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ.
ಸೊ ಅದನ್ನು ಸುಧಾ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಅದರಿಂದನೇ ನಾವು COC ಅನ್ನು ಹೇಳ್ತಾ ಇದ್ದಾವೆ. ಅದ್ರ ಜೊತೆಗೆ ನೆಮಟೋಡ್ಸ್ ಬರುತ್ತೆ. ಹಳದಿ ಆದ ತಕ್ಷಣ ನೆಮಟೋಡ್ ಅಂತ ಹೇಳ್ತೇವೆ. ನೆಮಟೋಡ್ ಬಂದ್ರೂ ಈಗ ಇತ್ತೀಚೆಗೆ ಫ್ಲೂರೋಫೈರಮನ್ನು ರೆಕಮೆಂಡ್ ಮಾಡಿದ್ದಾವೆ. ಸೊ ಅದು ನಾವು 0.575 to 1 ml/L 5 ml/L ಡ್ರಂಚ್ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಮಿಲಿಬಗ್ಸ್ ಬಂದರೆ, ಸೊ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಕೆಮಿಕಲ್ಸ್ಗಳನ್ನು ನಾವು ರೆಕಮೆಂಡ್ ಮಾಡಿದ್ದಾವೆ. ಸೊ ಹಿಂದೆ ಎಲ್ಲ ನಾವು ಇಮಿಡಾಕ್ಲೋರೋಫಿಡನ್ನು ನೀವು ಡ್ರಂಚ್ ಮಾಡ್ಬೋದು. ಇಮಿಡಾಕ್ಲೋರೋಫಿಡ್ 1 ml/L. ಸೊ ಹಿಂದೆ ನಾವು ಕ್ಲೋರೋಪೈರಿಪಾಸನ್ನು ಮಾಡ್ತೀವಿ, ಇತ್ತೀಚೆಗೆ ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದನ್ನು 3 ml/L ಆ ಗಿಡಗಳಿಗೆ ಡ್ರಂಚ್ ಮಾಡಿದರೆ ಸೊ ನಿಮಗೆ ಉತ್ತಮವಾದ ಇಳುವರಿ ಬರಲಿಕ್ಕೆ ಆಗುತ್ತೆ. ಸೊ ಆ ರೀತಿ ನೀವು ಇದನ್ನು ಮಾಡ್ಕೊಬೋದು. ಒಂದು ಇಮಿಡಾಕ್ಲೋರೋಫಿಡ್ 1 ml/L ಡ್ರಂಚ್ ಮಾಡ್ಬೋದು, ಅಥವಾ ಕ್ಲೋರೋಪೈರಿಪಾಸನ್ನು 3 ml/L ನಿಧಾನಕವಾಗಿ ಸುರಿದ್ರೆ ಈ ಮಿಲಿಬಗ್ಸ್ ಪ್ರಾಬ್ಲಮನ್ನು ಕಡಿಮೆ ಮಾಡ್ಕೊಬೋದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಕಾಂತರಾಜ್ ಸರ್ ಅವರು ಹೇಳ್ತಾ ಇದ್ರು, ಈ ಕಾಫಿ ಬೆಳೆ ಏನಿದೆ ಭಾಳ ಸ್ವಲ್ಪ ಗಟ್ಟಿ ಬೆಳೆ. ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ವಾತಾವರಣದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಅಥವಾ ಬೇಸಾಯ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಸ್ವಲ್ಪ ಕಾಫಿ ತಡೆದುಕೊಳ್ಳುತ್ತೆ. ಆದರೆ ಕಾಳುಮೆಣಸು ಆ ರೀತಿಯಲ್ಲ. ಕಾಳುಮೆಣಸು ಏನಿದೆ ಬಹಳ ಸೂಕ್ಷ್ಮ ಬೆಳೆ. ಇದಕ್ಕೆ ನಾಟಿ ಮಾಡ್ದಿಂದ ಹಿಡಿದು ಇಳುವರಿ ಬರುವವರೆಗೂ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು. ಈಗ ಸ್ಪ್ರೇ ಮಾಡೋದಾಗಲಿ, ರೋಗ ಕೀಟಗಳು ಬಂದಾಗ ಯಾವುದಾರದು ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಏನಾಗಿದೆ ಅಂತ ತಿಳ್ಕೋಬೇಕು. ಅದೇ ರೀತಿ ಸಮಯ ಸಮಯಕ್ಕೆ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಡೋದಾದರೆ ಹಂತ ಹಂತವಾಗಿ ಗೊಬ್ಬರ ಕೊಡಬೇಕು. ಒಂದೇ ಸಲ ನಾವು ಕೊಡೋದಕ್ಕೆ ಬರೋದಿಲ್ಲ. ಆಮೇಲೆ ಬೇರುಗಳು ಸಹ ಭಾಳ ಸೂಕ್ಷ್ಮವಾಗಿರೋದ್ರಿಂದ ಎಲ್ಲಿ ಗೊಬ್ಬರ ಕೊಡಬೇಕು, ಹೇಗೆ ಕೊಡಬೇಕು, ಮತ್ತು ಇದಕ್ಕೆ ಯಾವ ರೀತಿ ಒಂದು ನಾವು ತರಬೇತಿಗಳನ್ನು ಆಲ್ರೆಡಿ ನಾವು ಹೊಸದಾಗಿ ಮಾಡೋದಾದರೆ ಆಳುಗಳಿಗೆ ನಾವೇ ತರಬೇತಿಯನ್ನು ಕೊಟ್ಟು ಮಾಡಿಸೋದಾದರೆ ಇದಕ್ಕೆ ಬಹಳ ಉತ್ತಮ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಅದೇ ರೀತಿ ನಮ್ಮ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಕೇಗೌಡ ಸರ್ ಅವರು ಹೇಳ್ತಾಯಿದ್ರು, ಉತ್ತಮ ಬೇಸಾಯ ಕ್ರಮದ ಜೊತೆಗೆ ಇವರು ನಾವೆಲ್ಲ ಏನೆಲ್ಲ ಶಿಫಾರಸು ಮಾಡ್ತೀವಿ ಅದರ ಅನುಗುಣವಾಗಿ ಇವರೆಲ್ಲ ಒಂದು ಶಿಫಾರಸು ಮಾಡಿದ್ದ ಬೇಸಾಯ ಕ್ರಮಗಳನ್ನಾಗಲಿ ಅಥವಾ ಸ್ಪ್ರೇಗಳನ್ನಾಗಲಿ ಕೊಡ್ತಾರೆ. ಹಾಗಾಗಿ ಇವರಿಗೆ ಒಂದು ಉತ್ತಮ ಒಂದು ಬೆಳೆ ದೊರಕಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.